टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಒಂದಷ್ಟು ಕಳೆಬರ ಪತ್ತೆಯಾಗಿತ್ತು. 12 ಮೂಳೆಗಳು ಮತ್ತು ತಲೆಬುರುಡೆಯ ಒಂದೆರಡು ಚೂರುಗಳು ಸಿಕ್ಕಿತ್ತು. ಅದರ ರಹಸ್ಯವನ್ನ ಭೇದಿಸೋದೇ ಇದೀಗ ತುಂಬಾನೇ ಕ್ಲಿಷ್ಟವಾಗಿದೆ ಫೋರೆನ್ಸಿಕ್ ಟೀಮ್ಗೆ. ಮೂಳೆ ರಹಸ್ಯವನ್ನ ಪತ್ತೆ ಹಚ್ಚೋದು ಕಷ್ಟವಾಗ್ತಿರೋದು ಯಾಕೆ? ಡಿಎನ್ಎ ಸೇರಿ ಹಲವು ಬಗೆಯ ಸಂಶೋಧನೆಯೇ ಸವಾಲಾಗಿದೆ. ಪತ್ತೆಯಾದ ಮೂಳೆಗಳು 15 ವರ್ಷಗಳ ಹಿಂದಿನದ್ದು. ವರ್ಷಗಳ ಹಿಂದೆಯೇ ಮಣ್ಣು ಪಾಲಾಗಿದ್ದರಿಂದ, ಅಂದರೆ 15 ವರ್ಷದ ಹಿಂದೆಯೇ ಮಣ್ಣು ಪಾಲಾಗಿರುವುದರಿಂದ ಹಾನಿಯಾಗಿರುವ ಸಾಧ್ಯತೆ ಇರುತ್ತೆ. ಮಣ್ಣಿನಲ್ಲಿ ಕಠಿಣ ರಾಸಾಯನಿಕಗಳಿಂದ ಡಿಎನ್ಎ ನಾಶವಾಗಿರುವ ಸಾಧ್ಯತೆ ಇರುತ್ತೆ. 20 ವರ್ಷಕ್ಕಿಂತ ಹಳೆಯ ಎಲುಬುಗಳಲ್ಲಿ ಡಿಎನ್ಎಗೆ ಡ್ಯಾಮೇಜ್ ಆಗುತ್ತೆ. ಮಣ್ಣಿನ ತೇವಾಂಶ, ಸೂಕ್ಷ್ಮಾಣು ಜೀವಿಗಳಿಂದ ಡಿಎನ್ಎ ನಾಶವಾಗಿರುತ್ತೆ. ಮೂಳೆಗಳ ತುಂಡು ಸಿಕ್ಕಿದ್ದರಿಂದ ಗುರುತು ಪತ್ತೆ ಕಾರ್ಯ ಕಷ್ಟವಾಗ್ತಾ ಇದೆ. ಅಂದರೆ ಮೂಳೆಯನ್ನ ಪರಿಶೀಲಿಸಿ ಲಿಂಗ ಯಾವುದು, ಎತ್ತರ ಎಷ್ಟಿತ್ತು, ವಯಸ್ಸೆಷ್ಟು, ಹೇಗೆ ಸಾವನ್ನಪ್ಪಿದ್ರು, ಇದೆಲ್ಲವನ್ನ ಕೂಡ ಡಿಸೈಡ್ ಮಾಡೋದಕ್ಕೆ ಫೋರೆನ್ಸಿಕ್ ಟೀಮ್ಗೆ ಕಷ್ಟವಾಗ್ತಾ ಇದೆ, ಸವಾಲಾಗ್ತಾ ಇದೆ ಅನ್ನೋದು ಸದ್ಯದ ಮಾಹಿತಿ.